ಭೂಮಿಯ ಮೇಲೆ ಮಾಫಿಯಾ ಕಣ್ಣು. ಯಾವ ರೀತಿ ಆ ಭೂಮಿ ಮೇಲೆ ಕಣ್ಣು ಹಾಕಿದ್ದಾರೆ ಭೂಗಳ್ಳರು ಅನ್ನೋದರ ಬಗೆಗಿನ ಡೀಟೇಲ್ ಆದಂತ ಸ್ಟೋರಿ. ಭೂಗಳ್ಳರ ಕೈಯಲ್ಲಿ ಬಂಗಾರದ ಬೆಲೆ ಬಾಳೋ 45 ಎಕರೆ ಭೂಮಿ ಭೂಗಳ್ಳರ ಕಣ್ಣಿಗೆ ಬಿದ್ದಿದೆ. ಭೂಮಿ ಮೇಲೆ ಭೂಮಾಫಿಯಾ ಕಣ್ಣು. ಯಾವ ರೀತಿ ಆ ಭೂಮಿಯನ್ನ ಪಡೆಯೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ, ಆ ಭೂಮಿಯನ್ನ ನುಂಗೋದಕ್ಕೆ ಯಾವ ರೀತಿ ಯತ್ನಗಳನ್ನ ಕಳೆದ ಹಲವು ವರ್ಷಗಳಿಂದ ನಡೆಸಿಕೊಂಡು ಬಂದಿದ್ದಾರೆ. ಸುಳ್ಳು ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರೆ. ಆ ಭೂಮಿಯನ್ನ ಕಬಳಿಸೋದಕ್ಕೆ ಬೆಂಗಳೂರಿನಲ್ಲಿ ಒಂದು ತುಂಡು ಭೂಮಿ ಇದ್ರೇನೆ ಬಿಡೋದಿಲ್ಲ. ಅಂಥದ್ರಲ್ಲಿ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಭೂಮಿ ಅದು 1-2 ಎಕರೆ ಅಲ್ಲ, 45 ಎಕರೆ ಭೂಮಿ. ಆ ಭೂಮಿಯನ್ನ ಕಬಳಿಸೋದಕ್ಕೆ ಅಂತ ಬಹಳಷ್ಟು ವರ್ಷಗಳಿಂದ ಪ್ರಯತ್ನ ನಡೀತಾ ಇದೆ. ಆ ಭೂಮಿಯಲ್ಲಿ ಸುಳ್ಳು ದಾಖಲೆಯನ್ನ ಸೃಷ್ಟಿ ಮಾಡುವಂತಹ ಪ್ರಯತ್ನ, ಅದನ್ನ ಕಬಳಿಸೋದಕ್ಕೆ ಹುನ್ನಾರ ಸಾಕಷ್ಟು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಈಗ ಯಾವ ಸ್ಟೇಟಸ್ ಅಲ್ಲಿ ಇದೆ ಅನ್ನೋದನ್ನ ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ಎಸ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಆ ಭೂಗಳ್ಳರ ಮಾಫಿಯಾ ಯಾವ ಮಟ್ಟಕ್ಕಿದೆ ಅನ್ನೋದನ್ನ ಬಯಲಿಗೆಳಿತಾ ಇದೆ. ಸಜ್ಜೆಪಾಳ್ಯ, ಬೆಂಗಳೂರಿನ ಸಜ್ಜೆಪಾಳ್ಯದಲ್ಲಿ 45 ಎಕರೆ ಭೂಮಿ ಏನಿದೆ, ಆ ಭೂಮಿಯ ಮೇಲೆ ಈಗ ಪ್ರಭಾವಿಗಳ ಕಣ್ಣಿರುವಂಥದ್ದು. ಆ ಭೂಮಿ ಬಡ ಮಕ್ಕಳ ಶಿಕ್ಷಣಕ್ಕೆ ಸದುಪಯೋಗ ಆಗಲಿ ಅಂತ ಕೊಟ್ಟಂತಹ ಭೂಮಿ. ಆದ್ರೆ ಆ ಭೂಮಿಯನ್ನ ಕಬಳಿಸೋದಕ್ಕೆ, ಆ ಭೂಮಿಯ ಮೇಲೆ ಈಗ ಭೂಗಳ್ಳರ ಕಣ್ಣಿಟ್ಟಿದ್ದಾರೆ. ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಆ ಭೂಮಿಯ ಮೇಲೆ ಹಾಗಾದ್ರೆ ಪ್ರಭಾವಿಗಳ ಕಣ್ಣು ಬಿತ್ತ. ಯಾರ ಕಣ್ಣು ಬಿದ್ದಿದೆ, ಯಾವ ಹಂತಕ್ಕೆ ಹೋಗಿದೆ, ಯಾಕಾಗಿ ಇಟ್ಟಂತಹ ಭೂಮಿ, ಯಾರ್ಯಾರ ಕೈವಾಡ ಇದೆ, ಎಲ್ಲವನ್ನ ನಿಮ್ಮೆದುರುಗಿಡ್ತಾ ಹೋಗ್ತೀವಿ. ಮಾಗಡಿ ರಸ್ತೆ, ಸುಮ್ಮನಹಳ್ಳಿ ಸಿಗ್ನಲ್, ಅದರ ಸಮೀಪದಲ್ಲಿರುವಂತಹ ಭೂಮಿ ಅಂದ್ರೆ ನಿಮಗೆ ಅಂದಾಜಾಗಿರ್ಬೋದು ಎಂತ ಬೆಲೆ ಬಾಳುವಂತಹ ಭೂಮಿ ಅದು ಅಂತ. ಅಂತ ಭೂಮಿ ಮೇಲೆ ತಮಗ್ ಹಕ್ಕಿಲ್ಲ, ಹಕ್ಕೇ ಇಲ್ಲದೆ ಇದ್ರೂ ಕೂಡ ಆ ಭೂಮಿಯನ್ನ ಕಬಳಿಸೋದಕ್ಕೆ, ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಕೊಟ್ಟಂತಹ ಭೂಮಿಯನ್ನ ಕಬಳಿಸೋದಕ್ಕೆ ಪ್ರಭಾವಿಗಳು ಮಹಾಸಂಚನ ರೂಪಿಸಿದ್ದಾರೆ. ಆ ಸಂಚು ಏನು, ಯಾರ್ಯಾರ ಪ್ರಭಾವ ಇದೆ, ಕೈವಾಡ ಯಾರದ್ದಿದೆ, ಎಲ್ಲಾ ಡೀಟೇಲ್ಸ್ ಅನ್ನು ನಿಮ್ಮೆದುರುಗಿಡ್ತಾ ಹೋಗ್ತಾ ಇದೀವಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ಭೂಗಳ್ಳರ ಮಾಫಿಯಾವನ್ನ ಬಯಲಿಗೆಳಿತಾ ಇದೆ. ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಭೂಮಿ ಮೇಲೆ ಪ್ರಭಾವಿಗಳು ಕಣ್ಣು ಹಾಕಿದ್ದಾರೆ. ಮಾಗಡಿ ರಸ್ತೆಯ ಸುಮ್ನಳ್ಳಿ ಸಿಗ್ನಲ್ ಸಮೀಪದಲ್ಲೇ ಇದೆ ಈ ಬೆಲೆ ಬಾಳೋ ಭೂಮಿ. ಭೂಮಿ ಮೇಲೆ ಹಕ್ಕಿಲ್ಲ, ಆದ್ರೂ ಸಹ ಆ ಭೂಮಿಯನ್ನ ಕಬಳಿಸೋದಕ್ಕೆ ಪ್ರಭಾವಿಗಳು ಬಹಳ ದೊಡ್ಡ ಸಂಚು ಮಾಡಿದ್ದಾರೆ. ಬೆಂಗಳೂರಿನ ಹೃದಯ ಭಾಗದಲ್ಲಿದೆ. ಈಗ ನೀವು ಬೆಂಗಳೂರಿನ ಔಟ್ಸ್ಕರ್ಟ್ಸ್ ಹೋದ್ರೂ ಕೂಡ ಅಲ್ಲಿ ಒಂದು ತುಂಡು ಭೂಮಿ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ, ಅಷ್ಟು ಬೆಲೆ ಬಾಳತ್ತೆ. ಅಂಥದ್ರಲ್ಲಿ ಬೆಂಗಳೂರಿನ ಒಳಗಡೆನೇ ಇದೆ, ಬೆಂಗಳೂರಿನ ಹೃದಯ ಭಾಗದಲ್ಲಿದೆ ಈ ಭೂಮಿ. 1-2 ಎಕರೆ ಅಲ್ಲ, 45 ಎಕರೆ. ಆ ಭೂಮಿ ಮೇಲೆ ಹಕ್ಕೇ ಇಲ್ಲ. ಅಂಥವರು ಕೂಡ ಆ ಭೂಮಿ ಕಬಳಿಸೋದಕ್ಕೆ ಯಾವ ರೀತಿ ಪ್ರಯತ್ನ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಒಂದು ಒಳ್ಳೆ ಸದುದ್ದೇಶಕ್ಕಾಗಿ ಮಕ್ಕಳ, ಅದರಲ್ಲೂ ಕೂಡ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾಗ್ಲಿ ಅನ್ನೋ ಕಾರಣಕ್ಕೆ ಆ ಭೂಮಿಯನ್ನ ಒಬ್ಬ ದಂಪತಿ, ಮಕ್ಕಳ ಇಲ್ಲದೆ ಇರುವಂತಹ ದಂಪತಿ ಅದನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅಂತ ಮೀಸಲಿಟ್ಟಿದ್ರು. ಆ ಭೂಮಿಯನ್ನ ಕಬಳಿಸುವಂತಹ ಹುನ್ನಾರ ನಡೀತಾ ಇದೆ. ಹಾಗಿದ್ರೆ ಯಾರ ಭೂಮಿ ಅದು, ಕತೆ ಏನು ಅನ್ನೋದನ್ನ ಇನ್ ಡೀಟೇಲ್ ಆಗಿ ನಿಮ್ಮ ಎದುರುಗಿಡ್ತಾ ಹೋಗ್ತೀವಿ. ಮಕ್ಕಳಿಲ್ಲದ ವಿಧವೆಯೊಬ್ಬರು ರಂಗಮ್ಮ ಅವರು ತಮ್ಮ ಗಂಡ ಕೃಷ್ಣಪ್ಪ ಅವರ ಹೆಸರನ್ನ ಚಿರಸ್ಥಾಯಿಗೊಳಿಸಬೇಕು ಅಂತ ಒಂದು ಬಿಲ್ ಬರೀತಾರೆ. 1962ರಲ್ಲಾದಂತಹ ಘಟನೆ. 1962ರಲ್ಲಿ 96 ಎಕರೆ 36 ಗುಂಟೆ ಭೂಮಿಯನ್ನ ಮಕ್ಕಳ ಶಿಕ್ಷಣಕ್ಕೆ ಅಂತ ಮೀಸಲಿಡ್ತಾರೆ. ನಂತರ ಆ ಭೂಮಿಯ ಮೇಲ್ವಿಚಾರಣೆಗಾಗಿ ರಂಗಮ್ಮ ಅವರು ತಮ್ಮ ಸೋದರಳಿಯ ಪುಟ್ಟಸ್ವಾಮಿಯವರನ್ನ ನೇಮಕ ಮಾಡ್ತಾರೆ. 96 ಎಕರೆ ಭೂಮಿಯಿಂದ ಬಂದಂತಹ ಆದಾಯ ಏನಿದೆ, ಆ ಆದಾಯವನ್ನ ಬಡ ಮಕ್ಕಳ ಶಿಕ್ಷಣಕ್ಕೆ ಮೀಸಲಿಡಬೇಕು ಅಂತ ಬಿಲ್ ಬರೆದಿರುವಂಥದ್ದು. ತಮ್ಮ ಸೋದರಳಿಯ ಪುಟ್ಟಸ್ವಾಮಿಯವರನ್ನ ಆ ಭೂಮಿಯ ಮೇಲ್ವಿಚಾರಣೆಗಾಗಿ ನೇಮಕ ಮಾಡ್ತಾರೆ. 1962ರಲ್ಲಾದಂತಹ ಘಟನೆ ಇದು ನಾವು ಹೇಳ್ತಾ ಇರುವಂಥದ್ದು. ಬಡ ಮಕ್ಕಳ ಶಿಕ್ಷಣಕ್ಕೆ ಆ ಭೂಮಿ ಮೀಸಲಿರಬೇಕು, ಆ ಭೂಮಿಯನ್ನ ಸೇಲ್ ಮಾಡುವಂತಿಲ್ಲ, ಬಡ ಮಕ್ಕಳ ಉದ್ಧಾರಕ್ಕೆ ಅದನ್ನು ಬಳಸಬೇಕು ಅಂತ ಸ್ಪಷ್ಟವಾಗಿ ತಮ್ಮ ಮರಣ ಪತ್ರದಲ್ಲಿ, ವಿಲ್ನಲ್ಲಿ ಉಲ್ಲೇಖ ಮಾಡಿದ್ರು ವಿಧವೆ ರಂಗಮ್ಮ. 1978ರಲ್ಲಿ
ಪುಟ್ಟಸ್ವಾಮಿ ರಂಗಮ್ಮ ಕೃಷ್ಣಪ್ಪ ಎಜುಕೇಶನ್ ಟ್ರಸ್ಟ್ ಅನ್ನ ರಚನೆ ಮಾಡ್ತಾರೆ. 1962ರಲ್ಲಿ ವಿಲ್ ಮಾಡ್ತಾರೆ ರಂಗಮ್ಮ. ಅದಕ್ಕೆ ಮೇಲ್ವಿಚಾರಕರಾಗಿ ತಮ್ಮ ಸೋದರಳಿಯ ಪುಟ್ಟಸ್ವಾಮಿಯನ್ನ ನೇಮಕ ಮಾಡ್ತಾರೆ. ಅದಾದ ನಂತರ ರಂಗಮ್ಮ ತೀರ್ಕೋದ ನಂತರ 1978ರಲ್ಲಿ ಪುಟ್ಟಸ್ವಾಮಿ ರಂಗಮ್ಮ ಕೃಷ್ಣಪ್ಪ ಅಂತ ಒಂದು ಎಜುಕೇಶನ್ ಟ್ರಸ್ಟ್ ಅನ್ನ ರಚನೆ ಮಾಡ್ತಾರೆ. ದಾನಪತ್ರವನ್ನ ಹಸ್ತಾಂತರ ಮಾಡ್ತಾರೆ. ಅಲ್ಲಿಗೆ ಒಕ್ಕಲಿಗರ ಸಂಘದ 12 ನಿರ್ದೇಶಕರು, ಪುಟ್ಟಸ್ವಾಮಿಯ 3 ಸಂಬಂಧಿಗಳು ಟ್ರಸ್ಟಿಗಳಾಗಿರ್ತಾರೆ. ಈ ಜಾಗದ ಉಸ್ತುವಾರಿಯನ್ನ ಏನು ವಹಿಸಿಕೊಂಡಿರ್ತಾರೆ ಪುಟ್ಟಸ್ವಾಮಿ, ಅವರ ಸಾವಿನ ನಂತರ ಅವರ ಮಗ BP ಮಹೇಂದ್ರ ಇಲ್ಲಿ ಭೂಗಳ್ಳರಿಗೆ ಸಾಥ್ ಕೊಟ್ಟಿದ್ದಾರೆ ಅನ್ನೋ ಆರೋಪ ಕೂಡ ಇದೆ. ಪುಟ್ಟಸ್ವಾಮಿ ಈ ಇಡೀ ಜಾಗವನ್ನ ನೋಡ್ಕೊಳ್ತಾ ಇರ್ತಾರೆ. 96 ಎಕರೆ ಇರುತ್ತೆ. ರಂಗಮ್ಮ ಅವರು ಹಸ್ತಾಂತರ ಮಾಡಿದಾಗ 1962ರಲ್ಲಿ 78ರಲ್ಲಿ ಪುಟ್ಟಸ್ವಾಮಿ ಅವರು ಒಂದು ಟ್ರಸ್ಟ್ ಅನ್ನ ರಚನೆ ಮಾಡ್ತಾರೆ. ಆದ್ರೆ ಈ ಭೂಮಿ ಸೇಲ್ ಮಾಡೋ ಹಾಗಿಲ್ಲ, ಬಡ ಮಕ್ಕಳ ಉದ್ಧಾರಕ್ಕಾಗಿ ಮಾತ್ರ ಇದನ್ನ ಬಳಸಬೇಕು ಅಂತ ರಂಗಮ್ಮ ವಿಲ್ ಮಾಡಿರ್ತಾರೆ. ಹಾಗಾಗಿ ಒಂದು ಟ್ರಸ್ಟ್ ಮಾಡಿ ಅಲ್ಲಿ ಒಕ್ಕಲಿಗರ ಸಂಘದ 12 ನಿರ್ದೇಶಕರು ಇರ್ತಾರೆ. ಪುಟ್ಟಸ್ವಾಮಿ ಅವರ 3 ಸಂಬಂಧಿಗಳು ಕೂಡ ಟ್ರಸ್ಟಿಗಳಾಗಿರ್ತಾರೆ. ಆದ್ರೆ ಪುಟ್ಟಸ್ವಾಮಿ ಅವರು ಹೋದ ನಂತರ ಅವರ ಪುತ್ರ BP ಮಹೇಂದ್ರ ಇಲ್ಲಿ ಭೂಗಳ್ಳರಿಗೆ ಸಾಥ್ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪ ಇದೆ. ಈಗ ಅದು 45 ಎಕರೆ ಭೂಮಿ ಉಳಿದಿದೆ. ಯಾಕಂದ್ರೆ ಉಳುವವರೇ ಭೂಮಿಯ ಒಡೆಯ ಅನ್ನೋ ಕಾಯ್ದೆ ಬಂದ ನಂತರ ಒಂದಷ್ಟು ಎಕರೆ ಭೂಮಿ ಕೈತಪ್ಪೋಗುತ್ತೆ. ಉಳಿದಿರೋ 45 ಎಕರೆ ಭೂಮಿ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಭೂಗಳ್ಳರ ಕಣ್ಣು ಬಿದ್ದಿರುವಂತಹ ಭೂಮಿ ಇದು. ರಂಗಮ್ಮ ಒಂದು ಒಳ್ಳೆ ಉದ್ದೇಶಕ್ಕಾಗಿ, ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಅಂತ ಈ ಭೂಮಿಯನ್ನ ಮೀಸಲಿಟ್ಟಿದ್ರು. ಇದೇ ಭೂಮಿ ಮೇಲೆ ಈಗ ಭೂಗಳ್ಳರ ಕಣ್ಣು ಬಿದ್ದಿದೆ. ತಮ್ಮದ ಅಲ್ಲದ ಭೂಮಿ, ತಮ್ಮ ಯಾವುದೇ ಹಕ್ಕಿಲ್ಲದ ಭೂಮಿ, ಆದ್ರೆ ಅದರ ಮೇಲೆ ಹಕ್ಕು ಚಲಾಯಿಸುವಂತಹ ಪ್ರಯತ್ನವನ್ನ ಭೂಗಳ್ಳರು ಮಾಡ್ತಾ ಇದ್ದಾರೆ. ಇದರ ಮೇಲೆ ಕೆಲವು ಪ್ರಭಾವಿಗಳ ಕಣ್ಣು ಬಿದ್ದಿದೆ, ಅವರ ಕೈವಾಡ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಸುಮ್ನಹಳ್ಳಿ ನಿಮಗೆ ಗೊತ್ತೇ ಇರುತ್ತೆ, ಮಾಗಡಿ ರೋಡ್ ನಲ್ಲಿರುವಂತಹ ಸುಮ್ನಹಳ್ಳಿ. ಇಲ್ಲಿ ಒಂದು ತುಂಡು ಭೂಮಿಯೂ ಕೂಡ ಚಿನ್ನದ ಬೆಲೆ ಬಾಳುತ್ತೆ. ಬೆಂಗಳೂರಿನ ಯಾವುದೇ ಮೂಲೆಗೆ ಹೋಗಿ ಒಂದು ತುಂಡು ಭೂಮಿ ಬೇಕಾಬಿಟ್ಟಿಯಾಗಿದೆ ಅಂತ ಅಂದ್ರೆ ಅದನ್ನ ಕಬಳಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳಾಗತ್ತೆ. ಅಂಥದ್ರಲ್ಲಿ 45 ಎಕರೆ ಭೂಮಿ ಇದು. ಬೆಂಗಳೂರಿನ ಸುಮ್ನಹಳ್ಳಿಯಲ್ಲಿರುವಂತಹ 45 ಎಕರೆ ಭೂಮಿ. ಈ ಭೂಮಿ ಮೇಲೆ ಈಗ ಭೂಗಳ್ಳರು ಕಣ್ಣು ಹಾಕಿದ್ದಾರೆ. ಪ್ರಭಾವಿಗಳು ಇದರ ಮೇಲೆ ಕಣ್ಣಿಟ್ಟಿದ್ದಾರೆ. ಇದನ್ನ ಕಬಳಿಸೋದಕ್ಕೆ ಬಹಳ ದೊಡ್ಡ ಮಟ್ಟದ ಹುನ್ನಾರ ನಡೀತಾ ಇದೆ. ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಮೀಸಲಿಟ್ಟಂತಹ ಭೂಮಿಯ ಮೇಲೆ, ಈ ಮಕ್ಕಳಿಗೋಸ್ಕರ ಮೀಸಲಿಟ್ಟಂತಹ ಭೂಮಿ ಮೇಲೆ ಈಗ ಭೂಗಳ್ಳರು ಕಣ್ಣು ಹಾಕಿದ್ದಾರೆ. ಎಷ್ಟು ದೃಶ್ಯಗಳನ್ನ ನಾವೇ ನೋಡ್ತಾ ಇದೀವಿ. ಅದೇ ಒಂದು ಜಾಗ ಗಮನಿಸ್ತಾ ಇದೀವಿ ನಾವು, ಎಷ್ಟು ದೊಡ್ಡದಾದಂತಹ ಜಾಗ ಅಂತ. ಅಂತಹ ಜಾಗ ಅದರಲ್ಲೂ ಕೂಡ ಬೆಂಗಳೂರಿನ ಹೃದಯ ಭಾಗದಲ್ಲಿರೋದ್ರಿಂದಾಗಿ ಅದು ಬಂಗಾರದಂತಹ ಬೆಲೆಯನ್ನು ಬಾಳ್ತಾ ಇದೆ. ಆದರೆ ಅದರ ಉದ್ದೇಶ ಇದ್ದದ್ದು ಏನು? ಆ ಜಾಗದಿಂದ ಏನು ಆದಾಯ ಬರುತ್ತಲ್ಲ, ಆ ಆದಾಯವನ್ನ ಬಡ ಮಕ್ಕಳ ಶಿಕ್ಷಣಕ್ಕೆ ಮೀಸಲಿಡಬೇಕು. ಆ ಜಾಗವನ್ನ ಯಾವುದೇ ಕಾರಣಕ್ಕೂ ಕೂಡ ಸೇಲ್ ಮಾಡುವ ಹಾಗಿಲ್ಲ. ಇದೆಲ್ಲವೂ ಕೂಡ ಸ್ಪಷ್ಟವಾಗಿ ರಂಗಮ್ಮ ಅವರ ವಿಲ್ನಲ್ಲಿ ಉಲ್ಲೇಖ ಆಗಿದೆ. ಅವರ ಸೋದರಳಿಯ ಪುಟ್ಟಪ್ಪ ಅದನ್ನ ಶಿರಸಾವಹಿಸಿ ಪಾಲಿಸ್ಕೊಂಡು ಬಂದಿದ್ರು ಕೂಡ. ಒಂದು ಟ್ರಸ್ಟ್ ಅನ್ನ ಕೂಡ ನಿರ್ಮಾಣ ಮಾಡಿರ್ತಾರೆ. ಆದ್ರೆ ಆ ಸುಮನಹಳ್ಳಿಯ ಸಜ್ಜೆಪಾಳ್ಯದ ಈ ಭೂಮಿ ಏನಿದೆ, ಈ ಭೂಮಿ ಎಂತ ಬೆಲೆ ಬಾಳುವಂತಹ ಭೂಮಿ ಅಲ್ವಾ. ಹಾಗಾಗಿ ಭೂಗಳ್ಳರ ಕಣ್ಣದ್ರಲ್ಲಿ ಬಿತ್ತು. ಭೂಗಳ್ಳರ ಕಣ್ಣಷ್ಟೇ ಅದರಲ್ಲಿ ಬಿದ್ದಿದ್ರೆ ಆಗ್ತಿರ್ಲಿಲ್ವೇನೋ. ಆದ್ರೆ ಯಾರದರ ಮೇಲ್ವಿಚಾರಣೆಯನ್ನ ನಡೆಸ್ತಾ ಇರ್ತಾರಲ್ಲ ಅವರು BP ಮಹೇಂದ್ರ ಅವರ ಕೈವಾಡದಿಂದಾಗಿ ಈಗ ಭೂಗಳ್ಳರ ಪಾಲಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸುಳ್ಳು ದಾಖಲೆಗಳನ್ನ ಮಹೇಂದ್ರ ಸೃಷ್ಟಿ ಮಾಡಿದ್ದಾರೆ. ಇದು ದೃಶ್ಯಗಳು ನೋಡ್ತಾ ಇದ್ದೀವಿ. ರಂಗಮ್ಮ ಅವರ ಆಸ್ತಿಯ ವಿಲ್ ಅನ್ನ ಸ್ಕ್ರೀನ್ನ ಬಲಭಾಗದಲ್ಲಿ ರಂಗಮ್ಮ ಅವರು ಮೀಸಲಿಟ್ಟಂತಹ ಭೂಮಿಯನ್ನು, ಈ ಭೂಮಿ ವಿಲ್ ನಲ್ಲಿ ಏನ್ ಹೇಳಿದಾರೋ ಆ ರೀತಿಯಲ್ಲಿ ಈಗ ಉಪಯೋಗ ಆಗ್ತಾ ಇಲ್ಲ. ಬದಲಿಗೆ ಇದನ್ನ ಸೇಲ್ ಮಾಡೋದಕ್ಕೆ ಭೂಮಾಫಿಯಾದವರ ಜೊತೆ ಕೈ ಜೋಡಿಸಿ ಈಗ ಮಹೇಂದ್ರ ಮುಂದೆ ಅಡಿಯಿಟ್ಟಿದ್ದಾರೆ. 52 ಎಕರೆ ಉಳುವವನೇ ಭೂಮಿ ಒಡೆಯ ಕಾನೂನಡಿ ಬಲಾಢ್ಯರ ಪಾಲಾಗುತ್ತೆ. ಆ 52 ಎಕರೆ ಭೂಮಿಯನ್ನ ಬಲಾಢ್ಯ ಪಾಲಾಗೋದು ಹೇಗೆ ಅಂತ ನೋಡಿದ್ರೆ ಅಲ್ಲೂ ಕೂಡ ಇದೇ ಮಹೇಂದ್ರ ಅವರ ಪರೋಕ್ಷ ಸಹಕಾರ ಇತ್ತು ಎನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಇಷ್ಟೊಂದು ಬೆಲೆ ಬಾಳುವ ಭೂಮಿ, ಆದ್ರೆ ಭೂಮಿಯ ಬೆಲೆಗಿಂತಲೂ ಹೆಚ್ಚಾಗಿ ಉದ್ದೇಶ ಇನ್ನಷ್ಟು ಬೆಲೆ ಬಾಳುವಂಥದ್ದು. ಯಾಕಂದ್ರೆ ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಇದನ್ನ ಮೀಸಲಿಡೋದಕ್ಕೆ ರಂಗಮ್ಮ ತೆರಳಿದ್ರು. ಆದ್ರೆ ಅದು ಈಗ ಮಹೇಂದ್ರ ಅವರೋ ಅಥವಾ ಆ ಭೂಗಳ್ಳರ ಪಾಲಾಗ್ತಾ ಇರುವಂಥದ್ದು ನಿಜಕ್ಕೂ ಬಹಳ ಶೋಚನೀಯ. ಯಾವ ರೀತಿ ಪ್ರಯತ್ನಗಳಾಗ್ತಾ ಇದೆ ಈ ಬೆಲೆ ಬಾಳೋ ಭೂಮಿಯನ್ನ ಕಬಳಿಸೋದಕ್ಕೆ? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಬೆಂಗಳೂರಿನಲ್ಲಿ ಒಂದು ತುಂಡು ಭೂಮಿ ಇದ್ರೂ ಅದನ್ನ ಕಬಳಿಸೋದಕ್ಕೆ ಬಹಳಷ್ಟು ಪ್ರಯತ್ನಗಳಾಗತ್ತೆ. ಅಂಥದ್ರಲ್ಲಿ 45 ಎಕರೆ ಭೂಮಿ
ಚಿನ್ನದಂತೆ ಬೆಲೆ ಬಾಳುವಂತಹ ಭೂಮಿ ಬಿಡ್ತಾರಾ? ಈಗ ಅದನ್ನ ಕಬಳಿಸೋದಕ್ಕೆ ಯಾವ ರೀತಿ ಪ್ರಯತ್ನ, ಯಾವ ಹಂತದಲ್ಲಿ ಪ್ರಯತ್ನಗಳಾಗ್ತಾ ಇದೆ? ಬಹಳಷ್ಟು ಪ್ರಭಾವಿಗಳು ಕೂಡ ಇದರಲ್ಲಿ ಕಣ್ಣಿಟ್ಟಿದ್ದಾರೆ, ಕೈ ಜೋಡಿಸಿದ್ದಾರೆ ಅಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಶ್ವೇತಾ, ಬೆಂಗಳೂರಿನಲ್ಲಿ ಭೂ ಮಾಫಿಯಾ ಯಾವ ರೀತಿ ವರ್ಕ್ ಮಾಡುತ್ತೆ ಮತ್ತೆ ಬೇರೆ ಅಂದರೆ ಯಾರು ವಾರಸ್ದಾರಿಲ್ಲ ಅಥವಾ ಅದನ್ನು ಕೇಳಲಿಕ್ಕೆ ಅಂದರೆ ಸರಿಯಾದಂಥ ಪ್ರಭಾವಿಗಳಿಲ್ಲದೆ ಇರುವಂಥ ಬಲಾಢ್ಯ ಇಲ್ಲದೆ ಇರುವಂಥ ಭೂಮಿಗಳ ಮೇಲೆ ಹೇಗೆ ಕಣ್ಣು ಹಾಕಿ ಕಬಳಿಕೆಯನ್ನು ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದಂಥ ಉದಾಹರಣೆ ಆಗಿರುವಂಥ ಪ್ರಕರಣ ಅಂತ ಹೇಳ್ಬೋದು. ಅಂದರೆ ಈ ಭೂಮಿಯ ಹಿನ್ನೆಲೆಯನ್ನು ನೋಡ್ತಾ ಹೋದರೆ 1992ರಲ್ಲಿ ರಂಗಮ್ಮ ಅನ್ನುವಂಥ ಒಬ್ಬ ಮಕ್ಕಳಿಲ್ಲದ ವಿಧವಾ ಮಹಿಳೆ ಈ ಒಂದು 96 ಎಕರೆ ಜಮೀನನ್ನು ಬಡ ಮಕ್ಕಳಿಗೆ, ಯಾವುದೇ ಜಾತಿ ಧರ್ಮ ನೋಡದೆ ಎಲ್ಲ ಬಡ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಈ ಒಂದು ಭೂಮಿಯನ್ನು ಬಳಕೆ ಮಾಡಬೇಕು, ತನ್ನ ಗಂಡನ ಹೆಸರು ಚಿರಸ್ಥಾಯಿಯಾಗಿ ಉಳಿಬೇಕು, ಕೃಷ್ಣಪ್ಪ ಅವರ ಹೆಸರು ಚಿರಸ್ಥಾಯಿಯಾಗಿ ಉಳಿಬೇಕು, ಆ ರೀತಿ ಬಳಕೆಯನ್ನು ಮಾಡಿ ಅಂತೇಳಿ ಅವರ ಸೋದರ ಅಳಿಯ ಪುಟ್ಟಸ್ವಾಮಿ ಅವರಿಗೆ ಅದನ್ನು ಕೇರ್ ಟೇಕರ್ ಆಗಿ ಮಾಡಿ ಒಂದು ವಿಲ್ಲನ್ನು ಮಾಡಿರ್ತಾರೆ. ಅದಾದ ನಂತರ ತನ್ನ 78ರಲ್ಲಿ ಅದೇ ಪುಟ್ಟಸ್ವಾಮಿ ಮಾಡ್ತಾರೆ, ಅದು ತಾನು ನೋಡ್ಕೊಳ್ಳಿಕ್ಕೆ ಆಗಲ್ಲ. ಆದರೆ ಒಕ್ಕಲಿಗರ ಸಂಘಕ್ಕೆ ಇದನ್ನ ಒಂದು ಟ್ರಸ್ಟ್ ಅನ್ನು ಮಾಡಿ ಒಕ್ಕಲಿಗರ ಸಂಘದ 12 ಜನ ನಿರ್ದೇಶಕರನ್ನ ಸೇರಿಸಿ ಒಂದು ಟ್ರಸ್ಟ್ ಅನ್ನು ಮಾಡಿದ್ದೆ. ಅದರಲ್ಲಿ ಬಡ ಮಕ್ಕಳಿಗೆ ಉಪಯೋಗ ಆಗುತ್ತೆ ಅಂತೇಳಿ ಒಂದು ಏನು ಟ್ರಸ್ಟ್ಗೆ ಅದನ್ನ ಹಸ್ತಾಂತರ ಮಾಡ್ತಾರೆ, ದಾನಪತ್ರವನ್ನ, ಮತ್ತೆ ಅದು ವರ್ಗಾವಣೆ ಮಾಡ್ತಾರೆ. ಅದಾದ ನಂತರ ಪುಟ್ಟಸ್ವಾಮಿ ಕಾಲವಾದ ನಂತರ ಅವರ ಮಗ ಮಹೇಂದ್ರ ಬಂದ ನಂತರ ಈ ಭೂ ಮಾಫಿಯಾ ಅಲ್ಲಿ ಎಂಟ್ರಿ ಆಗುತ್ತೆ ಅನ್ನುವಂಥದ್ದು. ಮತ್ತೆ ಅದೇ ಸಂದರ್ಭದಲ್ಲಿ ಭೂ ಸುಧಾರಣಾ ಕಾಯ್ದೆ ಬರುತ್ತೆ, ಅಂದ್ರೆ ಉಳುವವನೇ ಭೂಮಿಯ ಒಡೆಯ ಅನ್ನುವಂಥ ಕಾಯ್ದೆ ಬಂದ ಸಂದರ್ಭದಲ್ಲಿ ಉಳ್ಳವರು ಬಲಾಢ್ಯರು ಅವರೇ 100 ಎಕರೆ ಜಮೀನು ಇದ್ದಂಥವರೇ ನಮಗೆ ಇಲ್ಲಿ ನಾವು ಉಳುಮೆ ಮಾಡ್ತಾ ಇದ್ದೀವಿ ಅಂತೇಳಿ 52 ಎಕರೆ ಜಮೀನನ್ನ ಹೊಡ್ಕೋತಾರೆ. ಅದಾದ ನಂತರ ಈ ಒಂದು ಜಮೀನನ್ನ ಕಬಳಿಕೆ ಮಾಡಲಿಕ್ಕೆ ಸಾಕಷ್ಟು ಕಣ್ಣುಗಳು ಬೀಳ್ತವೆ. ಅದರಲ್ಲಿ ಪ್ರಭಾವಿಗಳು, ರಾಜಕಾರಣಿಗಳು ಈ ಒಂದು ಜಮೀನಿನ ಮೇಲೆ ಕಣ್ಣು ಹಾಕುವಂತಹದ್ದು. ಅದರಲ್ಲಿ ಒಂದು ವಿಶೇಷವಾಗಿ ಗಮನಿಸಬೇಕು ಶ್ವೇತಾ, ಅಂದ್ರೆ ಒಬ್ಬ ಆ ಕಾಲದಲ್ಲಿ 92ರಲ್ಲಿ ಕೂಡ ಒಬ್ಬ ವೃದ್ಧ ಮಹಿಳೆ, ವಿಧವಾ ಮಹಿಳೆ ಈ ಒಂದು ಜಮೀನು ಸಮಾಜಕ್ಕೆ ಉಪಯೋಗ ಆಗಬೇಕು, ತಾವು ಯಾರಿಗೂ ಕೊಡೋದು ಬೇಡ, ಇದು ತಮ್ಮ ಹೆಸರು ಚಿರಸ್ಥಾಯಿಯಾಗಿ ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ದಾನ ಮಾಡಿದಂಥ ಜಮೀನಿನ ಮೇಲೆ ಕಣ್ಣು ಹಾಕ್ತಾರೆ ಅನ್ನುವಂಥದ್ದು. ಈಗಂತೂ ದೊಡ್ಡ ದೊಡ್ಡ ಪ್ರಭಾವಿ ರಾಜಕಾರಣಿಗಳು ಅದರ ಮೇಲೆ ಕಣ್ಣು ಹಾಕಿ ಯಾವುದೇ ಸುಪ್ರೀಂ ಕೋರ್ಟ್ವರೆಗೆ, ಅಂದರೆ ಸಿವಿಲ್ ಕೋರ್ಟಿಂದ ಹಿಡ್ಕೊಂಡು ಸುಪ್ರೀಂ ಕೋರ್ಟ್ವರೆಗೂ ಕೂಡ ಟ್ರಸ್ಟ್ ಪರವಾಗಿ ಇದು ಜಮೀನು ಇರಬೇಕು ಅಂತೇಳಿ ಆದೇಶಗಳು ಬಂದರೂ ಕೂಡ ಅದಕ್ಕೆ ವಿರುದ್ಧವಾಗಿ ಆ ಜಮೀನನ್ನು ಕಬಳಿಕೆಯನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಹಾಗಾಗಿ ಇಲ್ಲೊಂದು ಕಡೆ ಪುಟ್ಟಸ್ವಾಮಿ ಒಂದು ಸ್ಪಷ್ಟವಾಗಿ ಒಂದು ಟ್ರಸ್ಟ್ ರಚನೆ ಮಾಡುವಂಥ ಸಂದರ್ಭದಲ್ಲಿ ಹೇಳಿದ್ದಾರೆ, ಈ ಒಂದು ಜಮೀನನ್ನು ಯಾರು ಖರೀದಿ ಅಂದರೆ ಮಾರಾಟ ಮಾಡುವಂಥದ್ದಾಗಲಿ ಪರಭಾರೆ ಮಾಡುವಂಥದ್ದು ಯಾವುದೇ ರೀತಿಯಾದ ವ್ಯವಹಾರಗಳನ್ನ ಮಾಡುವ ಅಧಿಕಾರ ಯಾರಿಗೂ ಇಲ್ಲ. ಇದು ಟ್ರಸ್ಟ್ ಕೂಡ ಮಾರಾಟ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ಬರುವಂತಹ ಆದಾಯ ಆಗಲಿ ಅದನ್ನ ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಬಳಕೆಯನ್ನು ಮಾಡಬೇಕು ಅಂತೇಳಿ ಒಂದು ಟ್ರಸ್ಟ್ ಅನ್ನು ರಚನೆ ಮಾಡಿದ್ರು ಕೂಡ ಅದನ್ನ ತಪ್ಪಾಗಿ ಅರ್ಥೈಸಿ ಮತ್ತೆ ಎಲ್ಲೊಂದ್ ಕಡೆ ಒಕ್ಕಲಿಗರ ಸಂಘ ಟ್ರಸ್ಟ್ ಅಲ್ಲಿ ಇದ್ದಂತ 12 ಜನ ನಿರ್ದೇಶಕರಿದ್ದಾರೆ, ಅವರು ಕೂಡ ಎಲ್ಲೊಂದ್ ಕಡೆ ಭೂ ಮಾಫಿಯಾ ಜೊತೆ ಕೈ ಜೋಡಿಸುವ ಮೂಲಕ ಈ ಒಂದು ಜಮೀನು ಎಲ್ಲೊಂದ್ ಕಡೆ ಭೂ ಮಾಫಿಯಾಗೆ ಹೋಗುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾರೆ. ಆಗ ಒಕ್ಕಲಿಗರ ಸಂಘ ಒಟ್ಟು 30 ಜನ ನಿರ್ದೇಶಕರಿರುವಂತಹ ಇಡೀ ಸಂಘ 68 ಲಕ್ಷ ರೂಪಾಯಿ ಹಣವನ್ನ ಕೋರ್ಟ್ ಫೀ ಆಗಿ ಕಟ್ಟಲಿಕ್ಕೆ ನಿರಾಕರಣೆ ಮಾಡಿದ್ರಿಂದ ಈ ಜಮೀನು ಉಳಿದಿರುವಂತದ್ದು. ಅಂದ್ರೆ ಈ ಜಮೀನಿನ ಉದ್ದೇಶ ಅಂದ್ರೆ ರಂಗಮ್ಮ ಕೃಷ್ಣಪ್ಪ ಅಂದ್ರೆ ದಂಪತಿ ಹೆಸರಲ್ಲಿ ಟ್ರಸ್ಟ್ ಅನ್ನು ರಚನೆ ಮಾಡಿ ಬಡ ಮಕ್ಕಳಿಗಾಗಿ ನಿರ್ಮಿಸಲೇಬೇಕಂತ ಜಮೀನನ್ನ ಇವತ್ತು ಭೂ ಮಾಫಿಯಾ ಕಣ್ಣಾಕಿ ಅದನ್ನ ವಶಪಡಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು ಮಾಡ್ತಿರುವಂತದ್ದು ವಿಪರ್ಯಾಸ. ಶ್ವೇತಾ, ಎಸ್ ರಮೇಶ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡ್ಕೊಳ್ತೀವಿ. ಆದ್ರೆ ಸದ್ಯದ ಹಂತದಲ್ಲಿ ನಾವು ನೋಡ್ತಾ ಹೋದ್ರೆ ಒಂದಿಷ್ಟು ಸುಳ್ಳು ದಾಖಲೆಗಳ ಸೃಷ್ಟಿಯಾಗಿದೆ. ಆ ಜಮೀನನ್ನ ಹಕ್ಕನ್ನ ಪಡೆಯುವಂತಹ ಪ್ಲಾನ್ಗಳಾಗ್ತಾ ಇದೆ. ಜೊತೆಗೆ ಈಗ ಆಗಿರುವಂತಹ ಒಪ್ಪಂದ ಏನು ಅಂತ ನೋಡಿದ್ರೆ ರಾಜ್ಯ ಒಕ್ಕಲಿಗರ ಸಂಘಕ್ಕೆ 6 ಎಕರೆ, ಉಳಿದ 39 ಎಕರೆ ಮಹೇಂದ್ರನಿಗೆ. ಅದು ಹೇಗೆ ಸಾಧ್ಯ? ಯಾವುದೇ ರೀತಿಯಲ್ಲೂ ಕೂಡ ಇದು ಮಕ್ಕಳ ಶಿಕ್ಷಣಕ್ಕೆ ಅಂತ ಉಪಯೋಗ ಆಗಬೇಕಾಗಿತ್ತು. ಅದು ಹೇಗೆ ಮಹೇಂದ್ರ ಅವರ ಪಾಲಾಗುವಂತ ಒಪ್ಪಂದ ಆಯಿತು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.